ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮಗೆ ನಾವು ಯಾವ ರೀತಿ ಮನೇಲೆ ಇಟ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಮಹಿಳೆಯರು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಏಕೆಂದರೆ ನಾನು ಹೇಳ್ತಾ ಇರೋ ವಿಷಯದಲ್ಲಿ ನಿಮಗೆ ಒಂದು ಪಾಯಿಂಟ್ ಯಾವುದಾದ್ರೂ ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನಿಮ್ಗಷ್ಟೇ ಅಲ್ಲ, ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು ಅಥವಾ ರಿಲೇಷನ್ ಆಗಿರ್ಬೋದು, ಯಾರು ತುಂಬ ಕಷ್ಟದಲ್ಲಿದ್ದಾರೆ, ಅವ್ರು ಹೊರಗಡೆ ಹೋಗೋ ಪರಿಸ್ಥಿತಿಲಿಲ್ಲ, ಮನೇಲೇ ಇಟ್ಕೊಂಡು ಏನಾದರೂ ಕೆಲಸ ಮಾಡ್ಬೋದು ಅನ್ನೋದಿದ್ರೆ, ಸುಮ್ಮನೆ ಫೇಕ್ ವೀಡಿಯೋಗಳನ್ನೆಲ್ಲ ನೋಡಿಕೊಂಡು ಅಲ್ಲಿ ಅಮೌಂಟ್ನ ಕಟ್ಟಿ ನೀವು ಸುಮ್ಮನೆ ಮೋಸ ಹೋಗೋ ಬದಲು ನಾನು ಹೇಳೋ ವಿಷಯನ ಕೇಳಿ ನಿಮಗೆ ಆಸಕ್ತಿ ಇದ್ದರೆ ನಾನು ಹೇಳುವಂಥದ್ದನ್ನು ಮಾಡಿ ನೋಡಿ. ಮನೆಯಲ್ಲೇ ಆರಾಮಾಗಿ ನಮ್ಮ ಮನೆ ಕೆಲಸನ ಮುಗಿಸ್ಕೊಂಡು ಆರಾಮಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಹಾಗೆ ನಮ್ಮ ಖರ್ಚು ವೆಚ್ಚಕ್ಕೆ ಯಾರ ಹತ್ರನೂ ಕೈ ಚಾಚದೇ ಇರೋ ರೀತಿ ನಾವು ಸ್ವಾಭಿಮಾನಿಗಳಾಗಿ ನಮ್ಮ ಖರ್ಚನ್ನು ನಾವೇ ನೋಡ್ಕೊಳ್ಳೋಷ್ಟು ಇದ್ರೆ ಸಾಕು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ವಿಷಯಕ್ಕೆ ಸ್ಟ್ರೈಟಾಗಿ ಬರ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಾನು ಕುಚ್ಚನ್ನು ಹಾಕ್ತೀನಿ. ಕುಚ್ಚು ಹಾಕೋ ಬಿಸ್ನೆಸ್ ಅಂದರೆ ಏನು ತಪ್ಪಾಗೋದಿಲ್ಲ. ಯಾವುದೂ ನಾವು ಕೀಳಾಗಿ ನೋಡಬಾರ್ದು, ಯಾವುದೂ ಕಮ್ಮಿ ಅಲ್ಲ, ಇಲ್ಲಿ ಯಾವುದೂ ಹೆಚ್ಚಲ್ಲ. ಏಕೆಂದರೆ ತುಂಬ ಕಷ್ಟದಲ್ಲಿದ್ದವ್ರಿಗೆ ಅದು 10 ರೂಪಾಯಿ ಇಲ್ಲ ಅನ್ನೋ ಟೈಮಲ್ಲಿ, 1 ರೂಪಾಯಿ ಇಲ್ಲ ಅನ್ನೋ ಟೈಮಲ್ಲಿ ಅದ್ರ ಬೆಲೆ ಏನು ಅನ್ನೋದು ಗೊತ್ತಿರುತ್ತೆ. ಹೇಳ್ಬೋದು, ಕೆಲವರು ನಮ್ಮ ಮನೆಯವರೇ ಆಗಿರ್ಬೋದು, ಅಂದರೆ ನಮ್ಮ ಸಂಬಂಧಿಕರಾಗಿರ್ಬೋದು, ಅಕ್ಕಪಕ್ಕದ ಮನೆಯವರು ಆಗಿರ್ಬೋದು, ನಾವು ಹೊರಗಡೆ ನಗ್ನಗಾಡ್ತಾ ಇರೋದನ್ನೇ ಆಗಲಿ ಅಥವಾ ನಾವು ಸಂತೋಷದಿಂದ ಇರೋದನ್ನು ನೋಡಿ ಅವ್ರಿಗೇನು ಆರಾಮಾಗಿ ಇದ್ದಾರೆ ಅಂತ ಅನ್ಕೋಬೋದು. ಹೊರಗಡೆ ಏನು ನೋಡ್ತಾರೆ ಅದೇ ಸತ್ಯ ಆಗಿರಲ್ಲ ಫ್ರೆಂಡ್ಸ್. ಅದು ನಮ್ಮ ಮನಸ್ಸನ್ನು ಯಾರು ಅರಿಯೋಕ್ಕಾಗೋದಿಲ್ಲ, ಅಂದರೆ ತಿಳಿಯೋಕ್ಕಾಗೋದಿಲ್ಲ. ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಯಾರು ತಿಳಿಯೋಕ್ಕಾಗೋದಿಲ್ಲ. ಎಷ್ಟೋ ಸಲ ನಾವು ಜನಗಳ ಮುಂದೆ ನಮ್ಮ ನೋವನ್ನೇ ಆಗಲಿ, ದುಃಖನೇ ಆಗಲಿ, ನಮ್ಮ ಕಷ್ಟನೇ ಆಗಲಿ ನಾವು ಹೇಳ್ಕೊಂಡಿರೋದಿಲ್ಲ. ನಮ್ಮ ಮನಸ್ಸಲ್ಲಿ ಏನು ಕಷ್ಟ ಇದೆ, ನಮ್ಮ ಮನೇಲಿ ಏನು ಕಷ್ಟ ಇದೆ ಅನ್ನೋದು ನಮಗಷ್ಟೇ ಗೊತ್ತಿರುತ್ತೆ. ಏಕೆಂದರೆ ಇವತ್ತಿನ ಇದರಲ್ಲಿ ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋಷ್ಟು ಪರಿಸ್ಥಿತಿಗಳಿರುತ್ತೆ. ಹೇಳಿದ್ರೆ ಎಲ್ಲಿ ನಮ್ಮನ್ನು ಕೀಳಾಗಿ ನೋಡ್ತಾರೆ ಅಂತ ನಾವು ಅನ್ಕೋಬೋದು. ಅಥವಾ ಈ ಅಕ್ಕಪಕ್ಕದ ಜನಗಳಿರ್ತಾರಲ್ಲ, ಏನಾದರೂ ಅನ್ಕೋತಾರೆ, ಮಾತಾಡ್ತಾರೆ, ಅವ್ರ ಮುಂದ್ಗಡೆ ನಾವು ಯಾವಾಗಲೂ ನಗ್ನಗಾಡ್ಕೊಂಡೇ ಇರಬೇಕು. ನಮ್ಮ ಕಷ್ಟ ಏನೈತೆ ಅದು ನಮ್ಮಲ್ಲಿ ಉಳ್ಕೊಳ್ಳಿ ಅಂತ ಮಾಡ್ತಾ ಇರ್ತೀವಿ. ನೋಡಿ, ಇನ್ನೊಬ್ಬರು ಮುಂದೆ ನಾವು ಕೈ ಚಾಚೋ ಬದಲು ನಾನು ಹೇಳ್ತಿರೋದು ಏನಂದರೆ, ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ, ಅಂದರೆ ಜಾಸ್ತಿ ಬಂಡವಾಳ ಹಾಕ್ತಾನೆ ನಾವು ಆರಾಮಾಗಿ ಮನೇಲಿ ಈ ಕುಚ್ಚನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಏಕೆ ಅಂದರೆ ಇದಕ್ಕೆ ಯಾವುದೇ ಥರ ನಾವು ಮಿಷಿನ್ ತೊಗೊಳ್ಳೋ ಹಾಗೆ ಇಲ್ಲ, ನಮ್ಮ ಕೈಯಿಂದನೇ ಮಾಡ್ತೀವಿ. ಮತ್ತು ಇದಕ್ಕೆ ಜಾಸ್ತಿ ಇನ್ವೆಸ್ಟ್ ಏನೂ ಮಾಡೋ ಹಾಗಿಲ್ಲ. ನಿಮಗೆ ತಿಳಿದಿರೋ ಹಾಗೆ ಈ ಥರ ಕೆಲವರು ಬಿಗಿನರ್ಸ್ ಇರ್ತೀರಿ, ಗೊತ್ತಿರಲ್ಲ. ಈ ಥರ ಸಿಲ್ಕ್ ಥ್ರೆಡ್ಗೆ ಒಂದು ಥ್ರೆಡ್ಡಿಗೆ 15 ಇರುತ್ತೆ, 20 ಇರುತ್ತೆ. 15 ರೂಪಾಯಿ ಒಂದು ರೂಲು ಇರುತ್ತೆ, 20 ರೂಪಾಯಿ ರೂಲು ಇರುತ್ತೆ. ಬುಲೋಟ್ ಕಂಪ್ನಿದೆಲ್ಲ ಇದೆಯಲ್ವಾ, ಅದು 25 ರೂಪಾಯಿ ಇರುತ್ತೆ. ಇರಲಿ, 20 ರೂಪಾಯಿ ಅಂತಲೇ ಇಟ್ಕೊಳ್ಳೋಣ. 20 ರೂಪಾಯಿ ಥ್ರೆಡ್ಡು ಎರಡಕ್ಕೆ ಅಂದರೆ 2 ಕಲರ್ ತೊಗೊಳ್ತೀವಿ ಕಾಂಬಿನೇಷನಲ್ಲಿ. 2 ಥ್ರೆಡ್ ತೊಗೊಳ್ತೀವಿ ಅಂದರೆ ಅಲ್ಲಿಗೆ 40 ರೂಪಾಯಿ ಆಗುತ್ತೆ. ಜರಿ ಥ್ರೆಡ್ಡು ಒಂದು 10 ರೂಪಾಯಿಗೆ ಅಂದ್ಕೊಳ್ಳಿ, ಅದನ್ನು ಒಂದು ರೋಲ್ 15 ರೂಪಾಯಿ ಇದು ಇರುತ್ತೆ. ಆದರೆ ನಾವು ಒಂದು ಸೀರೆಗೆ ಅದನ್ನೆಲ್ಲ ಯೂಸ್ ಮಾಡೋದಿಲ್ಲ ಅಲ್ವಾ. ಇಷ್ಟು ಬಂಡವಾಳದಲ್ಲಿ ನಾವು ಆರಾಮಾಗಿ ನಮ್ಮ ಕೈಯಲ್ಲಿ ನಾವು ಮಾಡ್ಕೋಬೋದು. ಹೊರಗಡೆ ಎಲ್ಲೂ ಕಳ್ಸೋಕ್ಕೆ ಎಷ್ಟೋ ಮನೆಗಳಲ್ಲಿ ಒಪ್ಪೋದಿಲ್ಲ. ಆದರೆ ನಮ್ಮ ಪರಿಸ್ಥಿತಿಗಳು, ಮನೆ ಪರಿಸ್ಥಿತಿ ನೋಡಿಕೊಂಡಾಗ ನಾವು ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಮಾಡಬೇಕು ಅಂತ ಹುಡ್ಕೋ ಟೈಮಲ್ಲಿ ಈ ರೀತಿ ಒಂದನ್ನು ಮಾಡ್ಕೊಳ್ಳಿ. ನಿಜವಾಗ್ಲೂ ನಾವು ಕಲಿಯೋ ತನಕ ಅಷ್ಟೇ ಕಸ್ಟಮರು ಹೆಚ್ಚು ಕಮ್ಮಿ ಒಂದು 6 ತಿಂಗಳು ವರ್ಷದಲ್ಲಿ ನಮಗೆ ಆರಾಮಾಗಿ ಸಿಗ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂದರೆ ನೀವು ಕೇಳ್ಬೋದು, ಮನೆಯಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ಜನಗಳಿಗೆ ಹೇಗೆ ಗೊತ್ತಾಗುತ್ತೆ, ಹೇಗೆ ಆರ್ಡರ್ ಕೊಡ್ತಾರೆ ಅಂತ ನೀವು ಕೇಳ್ಬೋದು. ಅದಕ್ಕೂ ಸೊಲ್ಯೂಷನ್ ಹೇಳ್ತೀನಿ ನಾನು. ನೀವು ಆದಷ್ಟು ಅಕ್ಕಪಕ್ಕದ ಮನೆಯವ್ರಿಗೆ ಆಗ್ಬೋದು, ಇಲ್ಲ ಹೊರಗಡೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಆಗ್ಬೋದು, ಅಥವಾ ನಿಮ್ಮ ಸ್ಟೇಟಸ್ಗಳಲ್ಲಾಗ್ಬೋದು, ಈ ಕುಚ್ಚು ಹಾಕ್ತಿರಲ್ವಾ ಆ ವೀಡಿಯೋಗಳನ್ನ ನೀವು ಬಿಡ್ತಾ ಹೋಗಿ. ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ ನಾವು ಹಾಕ್ತೀವಿ ಅಂತ. ನೀವು ಫಸ್ಟ್ ಕಲ್ತ ಮೇಲೆ ಸೀರೆಗಳಿಗೆ, ನಿಮ್ಮ ಸೀರೆಗಳಿಗೆ ಹಾಕ್ಕೊಂಡು ಅದನ್ನು ಒಂದು ವೀಡಿಯೋ ಮಾಡಿಕೊಂಡು ಸ್ಟೇಟಸ್ಗೆ ಹಾಕಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಹಿಂಗೆ ಹಾಕ್ತಾ ಇದ್ದೀನಿ, ಏನಾದರೂ ನಿಮ್ಮ ಪಕ್ಕದ ಮನೆಯವರು ಅಥವಾ ಯಾರು ಸೀರೆ ಕೊಡೋದಿದ್ರು ಕೊಡು, ನಿಂದು ಏನೋ ಬೇರೆ ಕಡೆ ಕೊಡೋಕೆ ಹೋಗಬೇಡ, ನನಗೇನೋ ಕೊಡು, ನಾನು ಹಾಕೊಡ್ತೀನಿ ಅಂತ ಈ ರೀತಿ ಇಸ್ಕೊಂಡು ಹಾಕಿ. ಆದರೆ ನೀವು ಆದಷ್ಟು ಫಿನಿಶಿಂಗ್ ಅನ್ನೋದನ್ನು ಚೆನ್ನಾಗಿ ಕೊಡಬೇಕು. ಕುಚ್ಚು ಕಟ್ಟೋದು ಮೇನಲ್ಲ, ಫಿನಿಶಿಂಗ್ ಯಾವುದೇ ಆದರೂ ಅಷ್ಟೇ. ಕೆಲಸ ಮಾಡಿದ್ವಿ ಅಂತ ಮಾಡೋದಲ್ಲ, ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿರಬೇಕು. ಯಾವ ರೀತಿ ಯೋಚನೆ ಮಾಡಬೇಕು ಅಂದರೆ, ನೀವು ನಿಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬಾರ್ದು, ಕಸ್ಟಮರ್ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕು. ಈಗ ನಾವೇನೇ ಒಂದು ಕಡೆ ನಾನೇ ಏನೋ ಒಂದು ಮಾಡಿಸ್ಕೊತೀನಿ ಅಂದರೆ ಅಲ್ಲಿ ಚೆನ್ನಾಗಿ ಆಗ್ತಾರೆ ಅಂದಿದ್ದ ಕಡೆ ಅಷ್ಟೇ ಅಲ್ವಾ ನಾವು ಹೋಗೋದು. ಆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ. ನಾವು ಚೆನ್ನಾಗಿ ಹಾಕೊಟ್ರೆ ಕಸ್ಟಮರು ಅವರು ಖುಷಿ ಪಡ್ತಾರೆ. ಅವ್ರು ಖುಷಿ ಪಟ್ಟ ಮೇಲೆ ನಾನು ಅವ್ರ ಹತ್ರ ಹಾಕಿಸ್ಕೊಂಡೆ ಚೆನ್ನಾಗಿ ಹಾಕೊಡ್ತಾರೆ, ಅಲ್ಲಿ ಹಾಕಿಸ್ಕೊಳ್ಳಿ ಅಂತಲೂ ಹೇಳ್ತಾರೆ. ಸ್ಟಾರ್ಟಿಂಗ್ ಪಾಯಿಂಟು ರೇಟ್ ಜಾಸ್ತಿ ಮಾಡೋಕೆ ಹೋಗಬೇಡಿ, ಕಮ್ಮಿಯಿಂದನೇ ತೊಗೊಳ್ಳಿ. ಈಗ ಕಲಿತಿದ್ದೀರಿ ಅಂದರೆ ಫಿನಿಶಿಂಗ್ ಬಂದಿರೋದಿಲ್ಲ, ಹಾಕ್ತಾ ಫಿನಿಶಿಂಗ್ ಅನ್ನೋದು ಬಂದೇ ಬರುತ್ತೆ. ಐಡಿಯಾಸು ನಿಮಗೆ ಬರ್ತಾ ಹೋಗುತ್ತೆ. ನೀವೇ ಕೆಲಸ ಮಾಡ್ತಾ ಐಡಿಯಾಸ್ಗಳು ಯಾವ ರೀತಿ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಅನ್ನೋದು ಎಲ್ಲ ನಿಮಗೇನೆ ಗೊತ್ತಾಗುತ್ತೆ. ನೀವು ಬ್ಲೌಸ್ ಎಲ್ಲ ಹೊಲಿಯೋಕೆ ಕೊಡ್ತೀರಿ ಅಲ್ವಾ, ಅವ್ರಿಗಾದ್ರೂ ಸರಿ, ಇಲ್ಲ ನಿಮ್ಮ ಊರಲ್ಲಿ ಟೈಲರ್ಗಳಿರ್ತಾರಲ್ವ, ಅವ್ರನ್ನಾರು ಒಂದ್ಸಲ ಮೀಟ್ ಮಾಡಿ ಈ ರೀತಿ ಸ್ಯಾರಿ ಕುಚ್ಚುಗಳು ಬಂದರೆ ಕೊಡಿ, ನಾನು ಹಾಕೊಡ್ತೀನಿ ಅಂದ್ಬಿಟ್ಟು ನೀವು ನಿಮ್ಮ ಸೀರೆಗೆ ಹಾಕೊಳ್ತೀರಿ ಅಲ್ವಾ, ಅದ್ರದ್ದೊಂದೆರಡು ಫೋಟೋ ವೀಡಿಯೋಗಳನ್ನ ತೊಗೊಂಡು ನೋಡಿ ಈ ರೀತಿ ಎಲ್ಲ ಹಾಕ್ತೀನಿ ನಾನು, ನಮಗೆ ಬಂದರೆ ಕೊಡಿ, ನಾನು ನಿಮಗೆ ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು. ಈಗ ಟೈಲರ್ಸ್ಗಳು ಈಗ ನೋಡಿ, ನಾನೇನೆ ಬೇಬಿ ಕುಚ್ಚನ್ನ ನಾನು 250ಕ್ಕೆ ಹಾಕೊಡ್ತೀನಿ, ಅವರು 300ರಿಂದ 350 ಅಂದರೆ 50-100 ರೂಪಾಯಿ ಲಾಭ ಇಟ್ಕೊಂಡು ಮಾಡ್ತಾರೆ. ಆ ರೀತಿ ಎಲ್ಲ ಟೈಲರ್ಸೂ ಅಷ್ಟೇ. ಯಾಕೆಂದರೆ ಇಲ್ಲಿ ಕೊಟ್ಟು ಅವ್ರ ಹತ್ರ ಇಸ್ಕೊಂಡು ಇಲ್ಲಿ ಕೊಡುವಾಗ ಯಾರಾದರೂ ಅಷ್ಟೇ ನಮಗೆ ಪ್ರಾಫಿಟ್ ಏನಾದರೂ ಸಿಗುತ್ತೆ ಅನ್ನೋದಾದ್ರೇ ಅವ್ರನ್ನ ಇದು ಮಾಡ್ಕೊಳ್ಳೋದು. ಹಾಗಾಗಿ ನಾನು ಟೈಲರ್ ಹತ್ರ ನಾನು ಇದು ಮಾಡ್ಕೊಳ್ಳೋದು ಅಷ್ಟೇ. ಸ್ಟಾರ್ಟಿಂಗ್ ನಾನು 200 ರೂಪಾಯಿಗೆ ಕೊಡ್ತಿದ್ದು, ಈಗೆಲ್ಲ 250ಕ್ಕೆ ಮಾಡ್ತಾ ಇರೋದು. ಹಾಗೆಯೇ ನೀವು ಸ್ಟಾರ್ಟಿಂಗೇ ಅಷ್ಟು ಹೇಳಕ್ಕೆ ಹೋಗ್ಬೇಡಿ, ಸ್ವಲ್ಪ ದಿನ ಮಾಡಿ ಆಮೇಲೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂತು ಅಂದಾಗ ನೀವು 250 ರೂಪಾಯಿ ಮುಂದೆ ಮಾಡ್ಕೋಬೋದು. ಅನ್ಸೀಸನ್ಗಳಲ್ಲಿ ಆರ್ಡ್ರ್ ಕೇಳ್ಬಿಟ್ಟು ಅವ್ರು ಕೊಡ್ತಾ ಇಲ್ಲ ಅನ್ನೋಕೆ ಹೋಗ್ಬೇಡಿ.
ನೀವು ಆದಷ್ಟು ಒಂದು ಸೀಸನ್, ಈ ಮದುವೆ ಸೀಸನ್ ಎಲ್ಲ ಕಮ್ಮಿ ಇರುತ್ತೆ ನೋಡಿ, ಆ ಟೈಮಲ್ಲಿ ಕುಚ್ಚಾಕೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ನಿಮ್ಗಳ ಸೀರೆ, ನಿಮ್ಮ ಫ್ಯಾಮಿಲಿ ಸೀರೆ ಇರುತ್ತಲ್ಲ, ಅತ್ತೆದು, ಅಮ್ಮಂದು, ಅಕ್ಕಂದು, ಈ ರೀತಿ ಮನೆ ಫ್ಯಾಮಿಲಿ ಅವ್ರನ್ನೇ ಹಾಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಸ್ವಲ್ಪ ವೀಡಿಯೋಗಳನ್ನ ಮಾಡಿ ಇಟ್ಕೊಳ್ಳಿ. ಸೀಸನಲ್ಲಿ ನೀವು ಸೀಸನ್ ಇನ್ನೇ ಸ್ಟಾರ್ಟ್ ಆಗುತ್ತೆ, ಮದುವೆ ಸೀಸನ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ನೀವು ಅಂಗಡಿಗಳಿಗೆ ಈ ಥರ ಹೇಳಿ ನಾನು ಹಾಕೊಡ್ತೀನಿ ಇಸ್ಕೊಡಿ ಅಂತ ಹೇಳ್ಕೊಂಡು, ಈಗ ಅವ್ರ ಹತ್ರನೂ ಚೆನ್ನಾಗಿ ಮಾತಾಡ್ಕೊಂಡು ನೀವು ಹೇಳಿದಾಗ ಸೀಸನಲ್ಲಿ ಆರ್ಡ್ರುಗಳು ಜಾಸ್ತಿ ಬರೋದ್ರಿಂದ ಆಗ ಕೊಟ್ಟೇ ಕೊಡ್ತಾರೆ. ಈಗ ನನಗೂ ಅಷ್ಟೇ ಹೆಚ್ಚು ಕಮ್ಮಿ ನಿಮಗೆ ನನ್ನ ಯಾರು ಹೊಸಬ್ರಿದ್ರೆ ನೋಡಿ, ನಾನು 2 ತಿಂಗಳು ವೀಡಿಯೋನೇ ಹಾಕೋಕ್ಕಾಗಿರಲಿಲ್ಲ. ಏಕೆಂದರೆ ಅಷ್ಟು ನನಗೆ ಆರ್ಡರ್ಗಳು ಬಂದಿದ್ವಿ. ಮನೆ ಕೆಲಸ ಮಾಡಿಕೊಂಡು ಈ ಕೆಲಸ ಮಾಡೋದಕ್ಕೆ ನನಗೆ ಹಗಲಷ್ಟೇ ಅಲ್ಲ, ನೈಟೂ ತುಂಬ ಟೈಮ್ ಮಾಡ್ಕೊಂಡೇ ಮಲಗಿದ್ದೀನಿ. ಏಕೆಂದರೆ ಆರ್ಡರ್ಗಳು ಸೀಸನಲ್ಲಿ ಮಾತ್ರ ಬರುತ್ತೆ, ವರ್ಷ ಇಡೀ ಇರೋದಿಲ್ಲ. ಆರ್ಡ್ರ್ ಬಂದಾಗ ನಾವು ಕೆಲಸನ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ಸೀಸನ್ ಇದ್ದಾಗ ಬರುತ್ತೆ, ಅದಕ್ಕೆ ನಾವು ರೆಡಿ ಇರಬೇಕು ಮಾಡ್ಕೊಳ್ಳೋಕ್ಕೆ. ಯಾಕೆಂದರೆ ಫ್ರೀ ಇದ್ದಾಗ ಫ್ರೀ ಇರ್ತೀವಲ್ವ, ಆರಾಮಾಗಿ ಕೆಲಸ ಬಂದಾಗ ಕೆಲಸ ಮಾಡ್ಕೊಬಿಡ್ಬೇಕು ಅಂತ ನೋಡಿ ಈ ರೀತಿ ಕಟ್ಕೊಳ್ಳಿ. ನಾನು ಸ್ವಲ್ಪ ಸೀಸನಲ್ಲೂ ಅಷ್ಟೇ ತುಂಬ ಸೀರೆಗಳಿಗೆ ಹಾಕಿದ್ದೀನಿ, ಅದನ್ನು ವೀಡಿಯೋ ಹಾಕ್ತೀನಿ ಮುಂದೆ, ಈಗ ತೋರಿಸ್ತೀನಿ, ಇದೇ ವೀಡಿಯೋದಲ್ಲಿ ತೋರಿಸ್ತೀನಿ ಮುಂದೆ. ಏಕೆಂದರೆ ನಾನು ತುಂಬ ಸೀರೆಗಳನ್ನ ಹಾಕ್ತೆ, ಆದರೆ ಎಲ್ಲನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸ್ವಲ್ಪ ಟೈಮ್ ಸಿಗ್ತವನ್ನ ಮಾತ್ರ ಆಗಿನ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಈ ವಿಡಿಯೋಗೆ ಕನೆಕ್ಟ್ ಮಾಡ್ಕೊಡ್ತೀನಿ ನೋಡಿ ಮುಂದೆ. ಏನು ಉದ್ದೇಶ ಏನು ಅಂತಂದರೆ ಫ್ರೆಂಡ್ಸ್, ಕಮ್ಮಿ ಬಂಡವಾಳದಲ್ಲಿ ನಾವು ಈಗ ನಮ್ಮ ಹತ್ರನೇ ದುಡ್ಡಿಲ್ಲ, ಬಟ್ಟೆ ಒಲೆ ಮಿಷಿನ್ ತೊಗೊಳಕ್ಕೆ ಎಲ್ಲಿರುತ್ತೆ ಟೈಮು, ಈ ಥರ ಎಲ್ಲ ಯೋಚನೆ ಮಾಡೋರು ನಿಜವಾಗ್ಲೂ ಈ ಥರ ಮಾಡ್ಕೊಳ್ಳಿ. ಮಾಡ್ತಾ ನಿಮಗೇನೋ ಐಡಿಯಾಸ್ ಬರುತ್ತೆ. ಆದಷ್ಟು ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾನೆ, ತಾಯಿ ಮನೆಯವ್ರ ಮೇಲೆ ಆಗಿರ್ಬೋದು, ಗಂಡನ ಮನೆ ಮೇಲೆ ಆಗಿರ್ಬೋದು, ನಮ್ಮ ಕರ್ತವ್ಯ ಏನೈತೆ ಅದನ್ನು ಮಾಡಿಕೊಂಡು ಅದ್ರ ಜೊತೆ ಈ ರೀತಿ ನಮ್ಮ ಖರ್ಚುಗೂ ನಾವು ಮಾಡ್ಕೊಂಡಾಗ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಇಲ್ಲದೆ ಇರೋರ್ಗೆ ಹೇಳ್ತಿಲ್ಲ ನಾನು, ದುಡ್ಡಿನ ಸಮಸ್ಯೆ ಇರೋರ್ಗೆ ಹೇಳ್ತಾ ಇದ್ದೀನಿ. ಫ್ಯಾಮಿಲಿಗೂ ಎಷ್ಟೋ ನಮ್ಮ ಕಡೆಯಿಂದ ಸಪೋರ್ಟ್ ಆಗಿರುತ್ತೆ, ಮತ್ತು ಅವರು ನಮ್ಮ ಮೇಲೆ ಒಂದು ಗೌರವ ಅನ್ನೋದಿರ್ತಾರೆ. ಯಾಕೆಂದರೆ ನಮಗೋಸ್ಕರನೂ ಅವಳು ದುಡಿತಾ ಇದ್ದಾಳೆ, ಅವಳ ಖರ್ಚು ನಾವು ನೋಡ್ಕೊತಿದ್ದಾಳೆ, ಅವಳಿಂದ ನಮ್ಗೆ ಯಾವ ತೊಂದರೆನೂ ಇಲ್ಲ ಅನ್ನೋದು ಅವ್ರ ಮೈಂಡಲ್ಲಿ ಬರುತ್ತೆ. ಎಷ್ಟೋ ಸಲ ನೋಡಿದ್ದೀನಿ, ಎಷ್ಟೋ ಮನೇಲಿ ಕೇಳಿದ್ದೀನಿ ನಾನು. ಅವ್ರ ಮೇಲೆ ಇನ್ನೊಬ್ಬರ ಮೇಲೆ ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಳ್ದೇನೆ ಅವ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದಾಗ ನೋಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ. ಅದೇ ನಾವು ಒಂದು ದುಡಿತಾ ಇದ್ದೀವಿ, ಸಣ್ಣದಾಗೋ ದೊಡ್ಡದಾಗೋ ಒಟ್ಟಿನಲ್ಲಿ ನಮ್ಮ ಖರ್ಚಿಗೆ ನಾವು ಹೇಗೋ ಸಣ್ಣ ಪುಟ್ಟದಾಗಿ ಮಾಡ್ಕೊಂಡು ಏನೋ ಖರ್ಚು ಮೇಂಟೈನ್ ಮಾಡ್ಕೊಡ್ತಿದ್ದೀವಿ ಅಂದಾಗ ನೋಡೋ ದೃಷ್ಟಿನೇ ಬೇರೆ ಇರುತ್ತೆ. ಹೊರಗಡೆ ಹೋದರೆ ನಿಜವಾಗ್ಲೂ ನಾವು ಎಷ್ಟೇ ಒಳ್ಳೆ ರೀತಿ ಇದ್ರೂ ಜನಗಳು ಮಾತಾಡೋದನ್ನು ಬಿಡೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನಮ್ಮ ಮನೇಲೇ ಇಟ್ಕೊಂಡು ನಾವು ಮಾಡ್ಕೊಳ್ತೀವಿ ಅನ್ನೋರಿಗೆ, ಇದು ಯಾವುದೇ ಬಂಡವಾಳ ಇಲ್ದೇ ಮಾಡ್ತೀವಿ ಅನ್ನೋರಿಗೆ ನಿಜವಾಗ್ಲೂ ತುಂಬ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ನಿಮಗೆಲ್ಲ ಈ ಕುಚ್ಚಿನ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ, ಯಾವ ರೀತಿ ಸ್ಟಾರ್ಟ್ ಮಾಡೋದು ಏನೂ ಗೊತ್ತಿಲ್ಲ, ಯಾವ ಥರ ಹಾಕೋದು ಗೊತ್ತಿಲ್ಲ ಅನ್ನೋರಿಗೆ ನನ್ನ ಚಾನಲೇ ಎಲ್ಲ ಥರದ ವೀಡಿಯೋ ಸ್ಟಾರ್ಟಿಂಗಿಂದ ನೋಡಿ, ಕ್ಲಾಸ್ 1 ಕ್ಲಾಸ್ 2 ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿಂದ ಹೇಳಿದ್ದೀನಿ, ದಾರ ಸುತ್ಕೊಳ್ಳೋದು ಹೇಗೆ, ಸೂಜಿಗೆ ಹೇಗೆ ಪೋಣಿಸ್ಕೋಬೇಕು, ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ನಾನು ವೀಡಿಯೋ ಹಾಕಿದ್ದೀನಿ, ನೋಡಿಕೊಂಡು ಕಲ್ತ್ಕೊಳ್ಳಿ. ನಾನು ಈ ರೀತಿ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನನಗೆ ಏನೋ ಕೆಲಸ ಇಲ್ಲ ಅನ್ಕೋಬೇಡಿ. ಯಾಕೆಂದರೆ ನಾನು ಅಷ್ಟೇ ಮನೆಯಲ್ಲಿ ಪ್ರತಿಯೊಂದು ಕೆಲಸನ ನಾನೇ ಮಾಡಿಕೊಂಡು ಮಕ್ಕಳನ್ನೆಲ್ಲ ಕಳಿಸಿ ಮಧ್ಯಾಹ್ನ ಊಟದ್ದು ಅಡುಗೆದು ಎಲ್ಲ ನೋಡ್ಕೊಂಡೇನೆ, ಎಲ್ಲ ಒಬ್ಬಳೆ ಮಾಡ್ಕೊಂಡೇನೆ. ಆ ಟೈಮಿಂಗ್ಸ್, ಫ್ರೀ ಇರೋ ಟೈಮಿಂಗ್ಸಲ್ಲಿ ನಾನು ಇದನ್ನು ಮಾಡ್ತಾ ಇರೋದು. ಸ್ಟಾರ್ಟಿಂಗ್ ಕಲಿಯುವಾಗ ಫ್ರೀ ಇರೋ ಟೈಮಿಂಗ್ಸ್ ಆಗಿರುತ್ತೆ, ಆಮೇಲೆ ನಿಜವಾಗ್ಲೂ ಫ್ರೀ ಇರೋ ಟೈಮಿಂಗ್ಸ್ ಅಂತೂ ನಿಜವಾಗ್ಲೂ ಆಗಿರಲ್ಲ. ಯಾಕೆಂದರೆ ಕಸ್ಟಮರ್ ಒಂದ್ಸತಿ ನಮಗೆ ಅಡ್ಜಸ್ಟ್ ಆದರು ಅಂದರೆ ಅವರು ಬೇರೆ ಕಡೆ ಕೊಡೋಕ್ಕೆ ಅವರೂ ಇಷ್ಟಪಡೋದಿಲ್ಲ. ಏಕೆಂದರೆ ನಾವು ಅಷ್ಟು ನೀಟಾಗಿ ಕರೆಕ್ಟ್ ಟೈಮಿಗೆ ಕೊಟ್ಕೊಂಡು ನೀಟಾಗಿ ಹಾಕ್ಕೊಡ್ತೀವಿ ಅಂದರೆ ನಮಗೆ ನೀಟಾಗಿ ಹಾಕ್ಕೊಡ್ತಾರೆ, ಮತ್ತು ಟೈಮಿಗೆ ಕರೆಕ್ಟಾಗಿ ಕೊಡ್ತಾರೆ ಅನ್ನೋದು ಅವ್ರಿಗೂ ಇರೋದ್ರಿಂದ ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ನಾವು ನೀಟಾಗಿ ಮಾಡಿಕೊಂಡು ನಮ್ಮ ಕೆಲಸನ ನಾವು ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಇರೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಈ ಮಾತುಗಳಲ್ಲಿ ಏನಾದರೂ ನಿಮಗೆ ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಮತ್ತು ಇನ್ಯಾರಿಗಾದರೂ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ಅನಿಸಿಕೆ ನಾನು ಹೇಳಿದೆ, ಯಾಕೆಂದರೆ ನನ್ನ ಅನಿಸಿಕೆ ರೀತಿಯೇ ನಿಮ್ಮ ಅಭಿಪ್ರಾಯನೂ ಆಗಿರಬೇಕು ಅನ್ನೋದೇನಿಲ್ಲ. ಹೇಳಿದೆ ಫ್ರೆಂಡ್ಸ್, ಏಕೆಂದರೆ ನಾವು ಕಷ್ಟದಲ್ಲಿ ಇದ್ದು ನಾವು ಕಷ್ಟದಿಂದನೇ ಇದನ್ನೆಲ್ಲ ಮಾಡಿ ಒಂದು ಹಂತಕ್ಕೆ ಬಂದಿದ್ದೀವಿ ಅಂದಾಗ ಇದೇ ರೀತಿ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅನ್ನೋ ರೀತಿ ಹೇಳಿದೆ. ವೀಡಿಯೋ ನೋಡೋಕೆ ಹೇಳಿದ್ರಿ ಅಂತ ಇದು ಮಾಡ್ಕೋಬೇಡಿ, ನನ್ನ ವೀಡಿಯೋನೇ ನೋಡಿ ಅಂತ ಹೇಳ್ತಾ ಇಲ್ಲ. ತುಂಬ ಜನ ಕುಚ್ಚಾಕೋದು ಹೇಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಯಾರ ವೀಡಿಯೋನಾದರೂ ನೋಡಿ ನೀವು, ಒಟ್ಟಿನಲ್ಲಿ ನಿಮಗೆ ಒಂದು ಖರ್ಚು ವೆಚ್ಚಕ್ಕೆ ಮಾಡ್ಕೊಳ್ಳೋಷ್ಟಾರು ಕಲ್ತ್ಕೊಳ್ಳಿ. ಇವತ್ತನ್ನು ಏನಿದೆ, ಇವತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ಇವತ್ತಿನ ಕಾಲದಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಒಬ್ಬರನ್ನೇ ದುಡಿಬೇಕು ಅಂದ್ರೂ ಕಷ್ಟ. ಇಬ್ಬರು ಸೇರಿ ಒಂದು ಸಂಸಾರ ಅಂದಮೇಲೆ ಮನೇಲಿ ಗಂಡ ಹೆಂಡತಿ ಇಬ್ಬರು ಸೇರಿ ಒಂದು ಅನ್ಯೂನ್ಯತೆಯಿಂದ ಕಷ್ಟ ಸುಖಗಳನ್ನ ಅರ್ಥ ಮಾಡಿಕೊಂಡು ನಾವು ಮಾಡ್ಕೊಂಡು ಹೋದ್ರೇ ನಿಜವಾಗ್ಲೂ ಸಂಸಾರ ಅನ್ನೋದು ಚೆನ್ನಾಗಿರುತ್ತೆ. ನಮಗೆ ಹೆಚ್ಚಿನ ದುಡ್ಡಿಲ್ಲ, ಏನು ಮಾಡೋಕ್ಕಾಗಲ್ಲ, ಅಷ್ಟೆಲ್ಲ ಕೊಟ್ಟು ಮಿಷಿನ್ ತೊಗೊಳಕ್ಕಾಗಲ್ಲ ಅನ್ನೋರು ಈ ಬಿಸ್ನೆಸ್ನ ಆರಾಮಾಗಿ ಮಾಡಿ. ಈಗ ನಾನು ಬರೀ ಕುಚ್ಚನ್ ಅಷ್ಟೇ ಅಲ್ಲ, ಎಂಬ್ರಾಯ್ಡ್ರಿ ವರ್ಕೂ ಮಾಡ್ತಾಯಿದ್ದೀನಿ. ಅದು ಜಾಸ್ತಿ ನಿಜವಾಗ್ಲೂ ನಾನು ಸುಳ್ಳು ಹೇಳಲ್ಲ ಫ್ರೆಂಡ್ಸ್. ನನಗೆ ಹೀಟು ಸ್ವಲ್ಪ ಮಿಷಿನ್ನು ನನಗೆ ಸೆಟ್ ಆಗದೆ ಇರೋದು ಕಾರಣ ನಾನು ಸ್ಟಿಚ್ ಮಾಡ್ತಿದ್ದವಳು ಬಿಟ್ಟಿದ್ದೀನಿ. ನಿಮ್ಗೆ ಯಾರಿಗಾರು ಅಡ್ಜಸ್ಟ್ಮೆಂಟ್ ಆಗುತ್ತೆ ಅನ್ನೋದು ಅಂದರೆ ಟೈಲರಿಂಗು ನಿಜವಾಗ್ಲೂ ಬೆಸ್ಟ್. ನಾವು ಕಲ್ತಿದ್ದೀವಿ, ನಮ್ಗೆ ಆರ್ಡ್ರನ್ನೇ ಬರಲ್ಲ ಅನ್ನೋದಾದರೆ ನೀವು ಜೊತೆಗೆ ಕುಚ್ಚನ್ನು ಕಲ್ತ್ಕೊಳ್ಳಿ. ಬರೋದು ಕಮ್ಮಿ ಆರ್ಡ್ರನ್ನೇ ಆದರೂ ನೀವು ಕುಚ್ಚು, ಬ್ಲೌಸು, ಜಿಗ್ಜಾಕು, ಪಾಲು ಇವನ್ನ ನೋಡ್ಕೊಂಡ್ರು ಆರಾಮಾಗಿ ಮಾಡ್ಕೋಬೋದು. ನನಗಂತೂ ಸುಮ್ಮನೆ ಕೂರೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಯಾಕೆಂದರೆ ನಾವು ಸುಮ್ಮನೆ ಕೂತಷ್ಟು ಯೋಚನೆಗಳು, ಚಿಂತೆಗಳು, ಬೇಡದೇ ಇರೋ ವಿಷಯಗಳು ಸುಮ್ಮನೆ ಮನಸ್ಸಿಗೆ ಹಾಕ್ಕೊಂಡು ತಲೆಗೆ ಹಾಕ್ಕೊಂಡು ಅವನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಕುರ್ಕೋ ಬದಲು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೈಂಡೂ ಬೇರೆ ಕಡೆಗೆ ಆ್ಯಕ್ಟಿವ್ ಆಗಿರುತ್ತೆ. ಮತ್ತು ನಮಗೆ ನಾವು ದುಡ್ಕೊಳ್ತಾ ಇದ್ದೀವಿ, ನಮ್ಮ ಖರ್ಚಿಗೆ ವೆಚ್ಚಕ್ಕೆ ನಮ್ಮ ಕಷ್ಟ ಕಾಲಕ್ಕೆ ಆಗೋ ಹಾಗೆ ನಾವು ಒಂದಿಷ್ಟು ಹಣನ ಸಂಗ್ರಹಿಸ್ಬೋದು ಅಂತ ಹೇಳ್ತೀನಿ. ನನಗೆ ಇನ್ನೇನು ಹೇಳಬೇಕು ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಏನಾದರೂ ನಿಮಗೆ ಇದ್ರ ಬಗ್ಗೆ ಅಂದರೆ ಕುಚ್ಚಿನ ಬಗ್ಗೆ, ಬಿಸ್ನೆಸ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ
ನೀವು ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ಕೇಳಿ. ಅದ್ರ ಬಗ್ಗೆ ನೀವು ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾವ ರೀತಿ ಏನು ಅನ್ನೋದೇನಾದರೂ ನಿಮಗೆ ಡೌಟ್ ಇತ್ತು ಅನ್ನೋದಾದರೆ ಕಮೆಂಟ್ ಮಾಡಿ ಕೇಳಿ. ನಿಮಗೆ ನಾನು ಯಾವ ರೀತಿ ಮಾಡ್ಕೋಬೋದು ಅನ್ನೋ ಐಡಿಯಾಸ್ನ ಹೇಳ್ತೀನಿ. ನಾವು ಸೀಸನ್ಗಳಲ್ಲಿ ಆಗಿರ್ಬೋದು, ಒಂದು ಮದುವೆ ಆರ್ಡರ್ ಸಿಕ್ತು ಅಂದರೆ ಕನಿಷ್ಠ ಪಕ್ಷ ಹುಡುಗಿ ಸೀರೆ, ತಾಯಿ ಸೀರೆ ಅಂದ್ಕೊಂಡು ಈಗ ಕನಿಷ್ಠ ಪಕ್ಷ ಒಂದು 5-6 ಸೀರೆನಾರು ಬಂತು ಅಂತ ತಿಳ್ಕೊಳ್ಳಿ. ಅದರಲ್ಲಿ ಸಿಂಪಲಾಗಿ 1-2 ಸೀರೆಗೆ ಬೇಬಿ ಕುಚ್ಚು ಹಾಕಿಸ್ಕೊಂಡು ಇನ್ನು ಕ್ರೋಶ ವರ್ಕ್ ಹಾಕ್ತಾರೆ ಅಂದ್ರೂ ಆರಾಮಾಗಿ ನಾವು 2,000 ತನಕ 1,500 ತನಕನೂ ದುಡ್ಕೋಬೋದು. ಇನ್ನೂ ಹೆಚ್ಚಾಗಿ ಕೊಡ್ತಾರೆ ಅನ್ನೋದಾದರೆ, ಹೆಚ್ಚಾಗಿ ಸೀರೆಗಳನ್ನ ಕೊಡ್ತಾರೆ ಅಂದರೆ 6-7 ಸೀರೆ ಬಂತು ಅಂದರೆ ನಾವು ನಿಜವಾಗ್ಲೂ ಫ್ರೆಂಡ್ಸ್, ನಾನು ಈ ಸೀಸನಲ್ಲಿ ಒಂದು 2-3 ಮದುವೆ ಆರ್ಡರ್ ಬಂದಿದ್ವು. ಅಂದರೆ ಒಟ್ಟಿಗೆ ಫ್ಯಾಮಿಲಿದು ಏನಿರುತ್ತೆ ಎಲ್ಲ ಸೇರಿಸಿ ಕೊಟ್ಟಿರ್ತಾರಲ್ವ, ಅದು ಬಂದಿತ್ತು. ಅದರಲ್ಲಿ ನಿಜಕ್ಕೂ ನಾನು ಒಂದೊಂದು ಆರ್ಡ್ರಲ್ಲಿ ಒಂದು 5,000 ಆಗಿದೆ, ಒಂದು 5 ಚಿಲ್ಲರೆ ಆಗಿದೆ, ಇನ್ನೊಂದು 4,500 ಆಗಿದೆ. ಇನ್ನು ಬಿಡಿ ಈ ಥರ ಆರ್ಡರ್ಗಳು ಬಂದರೆ ಒಂದೇ ಮನೆದು ಅಷ್ಟು ಅಮೌಂಟ್ಗಳು ನಮಗೆ ಸೇರಿಕೊಳ್ಳುತ್ತೆ. ಕಲೀರಿ ಫ್ರೆಂಡ್ಸ್. ಏನು ಬಂಡವಾಳ ಹಾಕ್ತೀರಿ ನೀವು ಇಲ್ಲಿ? 1,000 ರೂಪಾಯಿ ಬಂಡವಾಳನೇ ಹಾಕೊಳ್ಳೋಂಗಿಲ್ಲ. ಕಮ್ಮಿ ಅಂದ್ರೂ ನೀವು ಅಮ್ಮಮ್ಮ ಅಂದ್ರೂ ಒಂದು 100 ರೂಪಾಯಿ ಬಂಡವಾಳ ಹಾಕೊಳ್ತೀನಿ ಅಂದ್ರೂ ಅದು ಜಾಸ್ತಿನೇ ಆಗುತ್ತೆ. ಇಟ್ಕೊಳ್ಳಿ. ಈಗ ನಾನು ಹೇಳಿದೆ 20-40 ರೂಪಾಯಿ ಸಿಲ್ಕ್ ಥ್ರೆಡ್ಡಿಗೆ ಆಗುತ್ತೆ, 10 ರೂಪಾಯಿ ಜರಿ ಥ್ರೆಡ್ಡಿಗೆ ಹಾಕೊಳ್ಳಿ. ಇನ್ನು ಮಾಮೂಲಿ ಸೂಜಿದಾರ ಅದೆಲ್ಲ ಮಾಮೂಲಿ ಇದ್ದಿದ್ದೀನಿ ಅಲ್ವಾ, ಹಾಕೊಂಡ್ರು ಬರೀ 50 ರೂಪಾಯಿ ಖರ್ಚು ಮಾಡ್ತೀವಿ ನಾವು ಇದೊಂದು ಸೀರೆಗೆ. ಇನ್ನು 200 ರೂಪಾಯಿ ನಮಗೆ ಕೂಲಿ ಅಂದ್ಕೊಳ್ಳಿ. ಈಗ ಕೂತ್ಕೊಂಡು 1 ಗಂಟೆ ಹಾಕ್ತೀನಿ, ಇದು ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡ್ರೆ ಕುಚ್ಚು ಹಾಕೋದಕ್ಕೆ 1 ಗಂಟೆಲಿ ಒಂದು ಸೀರೆ ಮುಗಿಸ್ತೀನಿ. 50 ರೂಪಾಯಿ ಮೆಟೀರಿಯಲ್ಸ್ ಹಾಕೋಯ್ತು, 200 ರೂಪಾಯಿ ನನಗೆ ಸಿಕ್ತು. 1 ಗಂಟೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು 1 ಗಂಟೆಗೆ 200 ರೂಪಾಯಿ ದುಡಿತೀವಿ ಅಂದರೆ ಆ 200 ರೂಪಾಯಿ ನಮಗೆ ನಮ್ಮ ಖರ್ಚಿಗೆ ಆಗೇ ಆಗುತ್ತೆ ಅಲ್ವಾ. ಹೆಣ್ಮಕ್ಳು ಅಂತ ಅಂದಮೇಲೆ ನಮಗೆ ಅದು ಇದು ತೊಗೊಳ್ಳೋದು ಖರ್ಚು, ಕರೆನ್ಸಿ, ಮೊಬೈಲ್ಗೆ ಮಕ್ಕಳೇನಾದ್ರು ಕೇಳಿದ್ರೆ ಕೊಡಿಸ್ಬೇಕಾಗಿರುತ್ತೆ, ನಮಗೇನಾದರೂ ಅದು ಬೇಕು ಅಂದರೆ ತೊಗೊಳ್ಬೇಕಾಗಿರುತ್ತೆ. ಎಲ್ಲದಕ್ಕೂ ನಾವು ಹಸ್ಬೆಂಡು ಮತ್ತು ತಾಯಿ ಮನೆಯವ್ರನ್ನೇ ಆಗಿರ್ಬೋದು, ಗಂಡ ಮನೆಯವ್ರನ್ನೇ ಆಗಿರ್ಬೋದು ಕೇಳೋಕ್ಕಿಂತ ಈ ರೀತಿ ನಮ್ಮ ಇದನ್ನು ನಾವು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಈಗ ನಿಮಗೆ ನಾನು ಸೀಸನಲ್ಲಿ ಹಾಕಿರುವಂಥ ಸ್ವಲ್ಪ ಸೀರೆಗಳನ್ನ ಹಾಗೆಯೇ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನೋಡಿ, ಸೀರೆ ಡ್ಯಾಮೇಜ್ ಆಗಬಾರ್ದು ಅಂತಂದರೆ ಈ ರೀತಿ ಕ್ರೋಶದಿಂದ ಈ ರೀತಿ ಚೈನನ್ನು ಹಾಕ್ಕೊಂಡು ಈ ರೀತಿ ಹಾಕೊಂಡ್ರೆ ನೋಡಿ ತುಂಬ ಚೆನ್ನಾಗಿರುತ್ತೆ. ನಾವು ಸೀರೆಗೆ ಹೋಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಈ ರೀತಿ ಹಾಕಿ ನೋಡಿ, ಇದನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಬೇಬಿ ಕುಚ್ಚನ್ನೇ ನಾವು ತುಂಬ ಡಿಫ್ರೆಂಟ್ ಡಿಸೈನ್ಗಳಲ್ಲಿ ಒಂದೊಂದನ್ನು ಆ್ಯಡ್ ಮಾಡಿಕೊಂಡು ಹಾಕಿದಾಗ ಅದನ್ನು ಸಹ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಹಾಕಿದ್ದೀನಿ. ಇದೇ ರೀತಿ ಇನ್ನೊಂದು ಸೀರೆಗೂ ಹಾಕಿದ್ದೀನಿ. ನಾವು ಇದರಲ್ಲೂ ಅಷ್ಟೇ ಕಲರ್ ಕಾಂಬಿನೇಷನ್ಗಳನ್ನ ಮಾಡಿಕೊಂಡು ಹಾಕೊಂಡೋದ್ರೆ ಇದನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಸೀರೆಗೆ ಈ ರೀತಿ ಹಾಕೊಂಡಿದ್ದೀನಿ ಒಂದೊಂದು ಕಲರ್ನ. ಮೊದಲು ತೋರಿಸಿ ಸೀರೆಗೆ 2 ಕಲರ್ ಈ ರೀತಿ ನಾವು ಕಾಂಬಿನೇಷನ್ನ ತೊಗೋಬೋದು. ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ರೀತಿ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ನೋಡಿ, ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿದ್ದೀನಿ. ಇದನ್ನ ಡಬಲ್ ಸ್ಟೆಪ್ಪಲ್ಲೂ ಸಹ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿಗಳಿಗಂತೂ ಇದು ಒಂದು ಒಳಗಡೆ ಒಂದು ಬೀಡ್ನ ಹಾಕಿ ಈ ರೀತಿ ಹಾಕೋದ್ರಿಂದ ವೆಯ್ಟ್ ಬರೋದ್ರಿಂದ ತುಂಬ ಚೆನ್ನಾಗಿ ವೇರ್ ಮಾಡ್ಕೋಬೋದು. ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಹೀಗೆ ಈ ಸೀರೆಯಲ್ಲಿ ಟ್ರಿಬಲ್ ಕಲರ್ ಇದ್ದಿದ್ದರಿಂದ ನಾನು ಹಾಗೆಯೇ ಹಾಕೊಂಡಿದ್ದೀನಿ. ಡಬಲ್ ಕಲರ್ ಇದ್ರೂ ಹಾಕ್ಬೋದು, ಇಲ್ಲ ಸಿಂಗಲ್ ಕಲರ್ ಇದ್ರೂ ಹಾಕೋಬೋದು. ನೋಡಿ, ಈ ರೀತಿ ಡಿಸೈನ್ಸ್ಗಳನ್ನ ಮಾಡಿದ್ದೀನಿ. ಇದನ್ನು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ ನೋಡಿಕೊಂಡು ನೀವು ಈ ರೀತಿ ವರ್ಕನ್ನು ಮಾಡ್ಕೋಬೋದು. ನಿಜವಾಗ್ಲೂ ನೋಡೋಕ್ಕೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅಂದರೆ ನಾನು ಪೂರ್ತಿ ನಿಮಗೆ ನೀಟಾಗಿ ತೋರಿಸಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆಂದರೆ ಅರ್ಜೆಂಟು ಕಸ್ಟಮರ್ ಬರ್ತೀನಿ ಅಂದಿದ್ದರಿಂದ ಹಾಗೆಯೇ ಫೋಲ್ಡ್ ಮಾಡಿ ಇಟ್ಟಿದ್ದೋ. ಹಾಗೆಯೇ ಸ್ವಲ್ಪ ವಿಡಿಯೋ ಮಾಡಿಬಿಡೋಣ, ವ್ಯೂವರ್ಸ್ಗೆ ತೋರ್ಸೋಕ್ಕಾಗುತ್ತೆ ಅಂತ ಅರ್ಜೆಂಟಾಗಿ ಹಾಗೆಯೇ ಫೋಲ್ಡ್ ಮಾಡಿ ಇಟ್ಕೊಂಡು ಮಾಡ್ತಾ ಇರೋದು. ಸೀಸನ್ ಇರೋದ್ರಿಂದ ಫಾಸ್ಟಾಗಿ ಕೆಲಸ ಆಗಬೇಕಾಗಿರೋದ್ರಿಂದ ನಾನು ಸ್ಲೋ ಆಗಿ ನೀಟಾಗಿ ತೋರ್ಸೋಕ್ಕಾಗದೆ ಇದೇ ರೀತಿ ಫೋಲ್ಡಿಂಗಲ್ಲೇ ವಿಡಿಯೋ ಮಾಡಿದ್ದೀನಿ. ನೋಡಿ, ಇಷ್ಟ ಆದರೆ ನಿಮಗೆ ಇದರಲ್ಲಿ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅದನ್ನು ನೀವು ಹಾಕೊಳ್ಳಿ. ಈ ಗೋಲ್ಡ್ ಕಲರ್ ಸ್ಯಾರಿಗೆ ಕಾಂಟ್ರಾಸ್ಟ್ ಕಲರು ಯಾವುದು ಹಾಕೋದು ಅನ್ನೋ ಗ್ರೀನನ್ನು ಹಾಕೋಬೇಕು ಅಂತೇಳಿ ವರ್ಕ್ಗೂ ಗ್ರೀನ್ ಕಲರಲ್ಲೇ ವರ್ಕ್ ಮಾಡಿರೋದ್ರಿಂದ ಕುಚ್ಚನ್ನು ಈ ರೀತಿ ಗ್ರೀನಲ್ಲೇ ಹಾಕ್ಕೊಂಡಿದ್ದೀನಿ. ನೋಡಿ, ನಿಜವಾಗ್ಲೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಡಿಸೈನ್ ಬೇಕು ಅಂದರೆ ಇದ್ರದ್ದು ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿಕೊಂಡು ನೀವು ಹಾಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನೋಡಿ, ಇದು ರಾಮ ಗ್ರೀನಲ್ಲಿ ಇದೆ. ಇದಕ್ಕೂ ಕಾಂಟ್ರಾಸ್ಟ್ ಕಲರ್ ಇರಲಿಲ್ಲ, ಹಾಗಾಗಿ ಗೋಲ್ಡು ಮತ್ತು ರಾಮ ಗ್ರೀನಲ್ಲೇ ಹಾಕ್ಕೊಂಡಿದ್ದೀನಿ. ನಿಮಗೆ 2 ಡಿಸೈನದ್ದು ವಿಡಿಯೋ ಸಹ ಇದೆ, ನೋಡಿಕೊಂಡು ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕೊಳ್ಳಿ. ತುಂಬ ಆರ್ಡರ್ಸ್ ಇತ್ತು, ಅದರಲ್ಲಿ ಜಾಸ್ತಿ ಬೇಬಿ ಕುಚ್ಚು ಡಿಸೈನ್ ಇತ್ತು, ಕೆಲವು ಅಷ್ಟೇ ಕ್ರೋಶ್ ವರ್ಕ್ ಮಾಡಿದ್ದು. ಅದರಲ್ಲೂ ನಾನು ಕೆಲವನ್ನ ವಿಡಿಯೋ ಮಾಡಿ ಹಾಕೊಳ್ಳೋಕ್ಕಾಗಲಿಲ್ಲ, ಯಾಕೆಂದರೆ ಅರ್ಜೆಂಟಾಗಿ ವರ್ಕನ್ನು ಹಾಕಿ ಕಸ್ಟಮರ್ಗೆ ಕಾಯ್ಕೊಂಡು ಇದ್ದಿದ್ದರಿಂದ ಅರ್ಜೆಂಟಾಗಿ ಕೊಡಬೇಕಾಗಿತ್ತು. ಅಷ್ಟರಲ್ಲಿ ನಾನು ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಆ ಡಿಸೈನ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ನೋಡಿ, ಬೇಬಿ ಕುಚ್ಚುಗಳು ಸಹ ಈ ರೀತಿ ಹಾಕಿದ್ದೀನಿ. ಈ ರೀತಿ ತುಂಬ ಸೀರೆ ಬೇಬಿ ಕುಚ್ಚು ಸಹ ಬಂದಿದ್ದು, ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಷ್ಟನ್ನು ಒಂದೇ ಮನೆಯವ್ರದ್ದು ಆಗಿರೋದ್ರಿಂದ ಹಾಗೆಯೇ ಬೇಗ ಒಂದು ವಿಡಿಯೋ ಮಾಡಿಬಿಟ್ಟು ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಬಿಡೋಣ ಅಂತ ಬೇಗ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿನೇ ಸರಿಯಾಗಿ ಹಾಕೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮದುವೆ ಸೀಸನ್ಗಳಲ್ಲಿ ಎಷ್ಟು ಬ್ಯುಸಿ ಆಗ್ತೀವಿ ಅಂದರೆ ಆರ್ಡರ್ಸ್ಗಳು ಎಷ್ಟು ಬಂದಿರುತ್ತೆ ನೋಡಿ. ಇಲ್ಲಿ ಫೋಲ್ಡ್ ಮಾಡಿ ಇಟ್ಟಿರೋದೆಲ್ಲ ಈ ಸ್ಟೆಪ್ ಏನಿದೆ ಇದೆಲ್ಲ ಕುಚ್ಚನ್ನು ಬೇಬಿ ಕುಚ್ಚನ್ನೇ ಪೂರ್ತಿ ಎಲ್ಲಕ್ಕೂ ಹಾಕಿದ್ದೀನಿ. ಮತ್ತು ಉಳಿದೆಲ್ಲ ಸೀರೆಗಳಿಗೂ ನಾನು ಇನ್ನೂ ಏನೂ ವರ್ಕ್ ಮಾಡೋಕ್ಕಾಗಿದ್ದಿಲ್ಲ. ಇದೆರಡಕ್ಕೆ ಕ್ರೋಶೆ ವರ್ಕ್ ಹಾಕ್ಕೋಬೇಕು.
ನೆಕ್ಸ್ಟು ಇದಕ್ಕೂ ಎಲ್ಲ ಬೇಬಿ ಕುಚ್ಚೇನೆ, ಮತ್ತು ಇದಕ್ಕೂ ಕ್ರೋಶ ವರ್ಕ್ ಹಾಕಬೇಕು. ಇದಕ್ಕೂ ಒಂದು ಕ್ರೋಶ ವರ್ಕು, ಇನ್ನೆರಡಕ್ಕೆ ಬೇಬಿ ಕುಚ್ಚು. ಇಷ್ಟು ಸೀರೆಗಳಿದೆ. ಇಷ್ಟನ್ನು ನಾನು 3 ದಿನದಲ್ಲಿ ರೆಡಿ ಮಾಡಬೇಕು. ಈ ರೀತಿ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಯೂಟ್ಯೂಬ್ಗೆ ವೀಡಿಯೋನ ನಿಮಗೆಲ್ಲ ಹಾಕೋಕ್ಕಾಗಲಿಲ್ಲ. ಸಾರಿ, ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ, ಆದರೆ ಸ್ವಲ್ಪ ಮಾತ್ರ ಮಾಡ್ಕೊಳ್ತಿದ್ದೀನಿ. ಯಾಕೆ ಅಂದರೆ ನಿಮಗೆ ಹೇಳೋದಕ್ಕೆ. ನೋಡಿ, ಕಲ್ತ್ಕೊಂಡ್ರೆ ನಾವು ಎಷ್ಟು ಬ್ಯುಸಿಯಾಗಿ ಹೋಗ್ತೀವಿ ಅಂತ. ನೋಡಿ, ಇಷ್ಟನ್ನು ನಾನು ಇನ್ನು 3 ದಿವಸದಲ್ಲಿ ರೆಡಿ ಮಾಡಬೇಕಾಗಿರೋದ್ರಿಂದ ಟೋಟಲ್ ಇಲ್ಲಿ 25 ಸೀರೆಗಳಿದೆ. 25 ಸೀರೆ ನಾನು ಒಬ್ಬಳೇ ಇದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು 3 ದಿವಸದಲ್ಲಿ ರೆಡಿ ಮಾಡಬೇಕು. ಒಂದು 5 ಸೀರೆ ಕ್ರೋಶ ವರ್ಕ್ ಇದೆ, ಇನ್ನು ಉಳಿದೆಲ್ಲ ಒಂದು 20 ಸೀರೆಗಳು ಬೇಬಿ ಕುಚ್ಚನೆ ಇದೆ. ಹಾಗಾಗಿ ಟೈಮ್ ಆಗಲಿಲ್ಲ ನಿಮಗೆ ವಿಡಿಯೋ ಹಾಕೋಕ್ಕೆ. ಇದನ್ನೆಲ್ಲ ಹಾಕಿದ್ಮೇಲೆ ನಾನು ನಿಮಗೆ ಈ ವಿಡಿಯೋನ ಹಾಕೋದು. ನೋಡ್ಕೊಂಬಂದ್ರ ಈ ರೀತಿ ಇರುತ್ತೆ ನಮ್ಮದು ಸೀಸನಲ್ಲಿ. 2 ತಿಂಗಳು ನಾನು ಕಂಟಿನ್ಯೂಸ್ ನಾನು ಮದುವೆ ಆರ್ಡ್ರುಗಳು ಯಾವಾಗ ಹೆವಿ ಆದವು ಆವಾಗ ಯೂಟ್ಯೂಬ್ಗೆ ವೀಡಿಯೋನೇ ಹಾಕೋಕ್ಕಾಗಿರಲಿಲ್ಲ. ನೋಡಿ, ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ಹಾಕೊಳ್ಳಿ. ದಿನಕ್ಕೆ ನೀವೇನಿಲ್ಲ ಅಂದ್ರೂ ನಾವು ಸ್ಟಾರ್ಟಿಂಗು ಅಷ್ಟೆಲ್ಲ ಹಾಕೋಕ್ಕಾಗೋದಿಲ್ಲ ಅಂದ್ರೂ 2 ಸೀರೆ ಹಾಕೋತೀವಿ ಅಂದ್ರೂ ನಿಮಗೆ ದಿನಕ್ಕೆ 400 ರೂಪಾಯಿ ಸಿಗುತ್ತೆ, ಮಾಡ್ಕೋಬೋದು. ಜಿಗ್ಜಾಕು ಮಿಷಿನ್ ಇದೆ ಅನ್ನೋರು ಸಹ ಜಿಗ್ಜಾಕು ಪಲ್ಸು ಎಲ್ಲ ಸೇರಿಸ್ಕೊಂಡು ಹಾಕೊಂಡ್ರೆ ಇನ್ನೂ ಪ್ರಾಫಿಟ್ ಇರುತ್ತೆ. ಹೀಗೆ ಒಂದೊಂದನ್ನು ಆ್ಯಡ್ ಮಾಡ್ಕೊಳ್ತಾ ಹೋದಾಗೆ ನಮಗೂ ಇನ್ನೂ ಸ್ವಲ್ಪ ದುಡ್ಡು ಅನ್ನೋದು ಅರ್ನಿಂಗ್ಸ್ ಆಗ್ತಾ ಬರುತ್ತೆ. ಇಷ್ಟ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ಯಾರಾದ್ರೂ ಕಲ್ತ್ಕೊಳ್ಳಿ. ಇನ್ನೇನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ಹೇಳ್ತೀನಿ. ಹಾಗೆಯೇ ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ಯಾರಾದರೂ ಕಷ್ಟದಲ್ಲಿದ್ದರೆ ಶೇರ್ ಮಾಡಿ ಫ್ರೆಂಡ್ಸ್. ಅವ್ರಿಗೂ ಏನಾದರೂ ಮಾಡಬೇಕು ಅನ್ನೋದಿದ್ರೆ ಕಲಿತು ಮಾಡ್ಕೊಳ್ಳಿ. ಏಕೆಂದರೆ ನಾವು ಒಬ್ಬರಿಗೆ ಹೆಲ್ಪ್ ಮಾಡೋದ್ರಿಂದ ನಮಗೆ ಆ ಕಷ್ಟನೂ ಆಗೋದಿಲ್ಲ ಅಲ್ವಾ, ನಮಗೆ ಇನ್ನೂ ಪುಣ್ಯನೇ ಬರುತ್ತೆ. ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರಿಗೆ ನಮಗೆ ಏನು ಸಹಾಯ ಮಾಡೋಕ್ಕಾಗೋದಿರುತ್ತೋ ಇಲ್ವೋ ಗೊತ್ತಿಲ್ಲ. ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳೋದು ಏನು ದೊಡ್ಡ ತಪ್ಪಲ್ಲ. ನನಗೂ ಅಷ್ಟೇ, ನಾನೊಬ್ಬರು ಟೈಲರ್ ಹತ್ರ ಹೋಗಿ ಹೀಗೆ ಏನಾದರೂ ಫ್ರೀ ಟೈಮಲ್ಲಿ ಮಾಡಬೇಕು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಖರ್ಚು ವೆಚ್ಚಕ್ಕಾದರೂ ಆಗಂಗೆ ಸಣ್ಣದಾಗಿ ಮನೇಲೆ ಮಾಡ್ಕೊಳ್ಳೋಂಗೆ ಮಾಡಬೇಕು, ಏನು ಮಾಡ್ಕೊಳ್ಳೋದು ಅಂತ ಕೇಳಿದಾಗ ಟೈಲರ್ಸೇ ಒಬ್ಬರು ಹೇಳಿದ್ದು, ನೀವು ಕುಚ್ಚಾಕೊಳ್ಳೋದನ್ನ ಕಲ್ತ್ಕೊಳ್ಳಿ, ನಾನು ನಿಮಗೆ ಆರ್ಡ್ರ್ ಬಂದರೆ ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಾನು ಯೂಟ್ಯೂಬಲ್ಲೇ ನೋಡಿ ಕಲ್ತಿದ್ದು. ಯಾರ ಹತ್ರನೂ ಕಲಿಲಿಲ್ಲ, ಯೂಟ್ಯೂಬಲ್ಲೇ ನೋಡಿ ಕಲ್ತಿದ್ದು. ಇವತ್ತು ನಿಜವಾಗ್ಲೂ ಅದೇ ನನಗೆ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು ದೊಡ್ಡ ಬಿಸ್ನೆಸ್ ಆಗಿದೆ. ಈಗ ಒಬ್ಬರೇ ಟೈಲರ್ಸ್ ಅಲ್ಲ, ನನಗೆ ಈಗ 5 ರಿಂದ 6 ಜನ ಟೈಲರ್ಸ್ಗಳು ಕೊಡ್ತಾರೆ. ಇನ್ನು ಅಕ್ಕಪಕ್ಕದವ್ರೂ ಕೊಡ್ತಾರೆ, ಅವ್ರುಗಳನ್ನೂ ಹಾಕೊಡ್ತೀನಿ. ಈಗ ಫ್ರೆಂಡ್ಸ್ಗಳದ್ದು ಎಲ್ಲರದ್ದು ಬರುತ್ತೆ ಈಗ. ಯಾಕೆಂದರೆ ನಾನು ಸ್ಟೇಟಸ್ಗಳಿಗೆ ಹಾಕ್ತೀನಿ. ಹಾಗೆ ಈಗ ಹೆಚ್ಚು ಕಮ್ಮಿ ತುಂಬ ಜನಕ್ಕೆ ನಾನು ಕುಚ್ಚಾಕ್ತೀನಿ ಅನ್ನೋದು ತುಂಬ ಜನ ಗೊತ್ತಿರೋದ್ರಿಂದ ಎಲ್ಲರೂ ಕೇಳ್ತಾರೆ. ನಿಜ ಹೇಳಬೇಕು ಅಂದರೆ ಸೀಸನ್ ಟೈಮಲ್ಲಿ ಆಗೋದಿಲ್ಲ ಅನ್ನೋಷ್ಟು ಹೆವಿ ಸೀರೆಗಳು ಬರುತ್ತೆ. ಇಲ್ಲೇ ತುಂಬ ಬಟ್ಟೆ ಆಗಿರೋದ್ರಿಂದ ತೊಗೊಂಡು, ಯಾಕೆಂದರೆ ನಾವು ಕೈಯಲ್ಲಿ ಮಾಡೋದ್ರಿಂದ ಮಿಷಿನಲ್ಲಾದರೆ ಅರ್ಧ ಗಂಟೆಯಲ್ಲಿ ಮಿಷಿನಲ್ಲಿ ಇದು ಮಾಡ್ಕೋಬೋದು. ಕೈಯಲ್ಲಿ ಮಾಡೋವಂಥ ಕೆಲಸ ಅದರಿಂದ ಹೆವಿ ಬಂದಾಗ ಆಗೋದಿಲ್ಲ. ಎಷ್ಟೋ ಆರ್ಡರ್ನ ನಾನು, ಏಕೆಂದರೆ ಮುಂಚಿತವಾಗ್ಲೂ ಈ ಡೇಟಿಗೆ ಅಂತ ತೊಗೊಂಡ್ಬಿಟ್ಟಿರ್ತೀವಿ. ಅದೇ ಡೇಟಿಗೆ ಇನ್ನೊಬ್ರು ಬಂದು ಕೇಳಿದಾಗ ಇಲ್ಲಿ ತೊಗೊಂಡಿರೋದನ್ನೇ ಆ ಡೇಟಿಗೆ ಹಾಕಬೇಕಾಗುತ್ತೆ. ಮತ್ತು ಈಗ ಬರೋರನ್ನ ಹೇಗೆ ಹಾಕೊಡೋದು, ಬೇರೆಯವ್ರ ಹತ್ರ ಹಾಕಿಸ್ಕೊಡ್ಬೋದಾಗಿತ್ತು. ಆದರೆ ಅವರು ಬರೋದು ನಾನು ಹಾಕೋ ಫಿನಿಶಿಂಗ್ ನೋಡಿ ಚೆನ್ನಾಗಾಗ್ತಾರೆ ಅಂತ. ನಾನು ಬೇರೆಯವ್ರ ಹತ್ರ ಹಾಕ್ಸೋಕೆ ಹೋದರೆ ಅವರು ಒಪ್ಪೋದಿಲ್ಲ. ಹಾಗಾಗಿ ಈ ರಿಸ್ಕೆ ಬೇಡ ಅಂದ್ಬಿಟ್ಟು ನಾನು ಅಂಥವ್ರನ್ನ ಇಲ್ಲ ಆಗೋದಿಲ್ಲ, ಬೇಜಾರು ಮಾಡ್ಕೋಬೇಡಿ, ಫ್ರೀ ಟೈಮಲ್ಲಿ ಹಾಕೊಡ್ತೀನಿ ನೋಡಿ, ಇಷ್ಟು ಸೀರೆಗಳಿದೆ ಅಂತ ಹೇಳಿ ಕಳಿಸಿದ್ದು ಉಂಟು. ಆದರೆ ನಿಜವಾಗ್ಲೂ ಬೇಜಾರಾಯಿತು ನನಗೆ. ಆದರೆ ಏನೂ ಮಾಡೋಂಗಿಲ್ಲ, ಒಬ್ಬರೇ ಮಾಡ್ತೀವಿ ಅಂದಾಗ ಹೆವಿ ಬಟ್ಟೆಗಳು ಬಂದಾಗ ಮಾಡೋಕ್ಕಾಗೋದೇ ಇಲ್ಲ. ಎಷ್ಟಾಗುತ್ತೆ ಅಷ್ಟೇ ಮಾಡೋಕ್ಕಾಗೋದು. ಇಲ್ಲ ಯಾಕೆಂದರೆ ನಾವು ಮನೆ ಕೆಲಸ ಮಾಡಿಕೊಂಡು ರಾತ್ರಿ ಸ್ವಲ್ಪ ಲೇಟಾಗೆಲ್ಲ ಮನಿಕೊಂಡು ಬೇಗ ಎದ್ದು ಎಲ್ಲ ಮಾಡುವಾಗ ನಮಗೂ ತುಂಬ ಸ್ಟ್ರೈನ್ ಅನ್ನೋದಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಮನೇಲೇ ಶಾಪೇ ಮಾಡಿಕೊಂಡು ದುಡಿಬೇಕು ಅನ್ನೋದು ಏನಿಲ್ಲ. ಮನೇಲೇ ಇಟ್ಕೊಂಡು ಆರಾಮಾಗಿ ಈ ರೀತಿ ನಾವು ಮನೇಲೇ ಬ್ಯುಸಿ ಆಗ್ಬೋದು. ನೀವೂ ಅಷ್ಟೇ ಈ ರೀತಿ ನೀವು ಕಮ್ಮಿ ಇನ್ವೆಸ್ಟಲ್ಲಿ ಮಾಡ್ಕೋತೀವಿ ಅಂದರೆ ಆರಾಮಾಗಿ ಈ ರೀತಿ ಕುಚ್ಚುಗಳನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ಈ ರೀತಿ ಕುಚ್ಚುಗಳನ್ನ ನೀವು ಸ್ಟಾರ್ಟಿಂಗು ಈ ರೀತಿ ಬೇಬಿ ಕುಚ್ಚನ್ನ ಕಟ್ಟಿ, ನೆಕ್ಸ್ಟು ಇದು ಬೇಬಿ ಕುಚ್ಚಲ್ಲೇ ತುಂಬ ಥರ ಬರುತ್ತೆ. ಕ್ರೋಶ ವರ್ಕ್ ಬರೋದಿಲ್ಲ ಅಂದರೆ ಕ್ರೋಶನ ಬಳಸ್ತಾನೆ ಹಾಗೆಯೇ ಹಾಕೋದನ್ನು ಸಹ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ನೋಡಿ ಕಲ್ತ್ಕೊಂಡು ನೀವು ಜೀವನದಲ್ಲಿ ಹ್ಯಾಪಿಯಾಗಿರಿ ಫ್ರೆಂಡ್ಸ್. ಓಕೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.